ನೀನು ಸಾಯೋವರೆಗೂ ನನ್ನನ್ನು ನೋಡಿ ಇದೇ ತರ ಹೆದರ್ಕೋಬೇಕು, ಅದನ್ನ ನಾನು ನೋಡಿ ಎಂಜಾಯ್ ಮಾಡ್ಬೇಕು. ನಿನ್ನೆ ಒಂದು ದಿನ ನೀನ್ ಮಾತ್ರೆ ಕೊಡೋದನ್ನ ಮರ್ತೆ ಅಂತ ಇಷ್ಟು ಖುಷಿಯಾಗಿ ಹಾಡು ಕೇಳ್ಕೊಂಡು ಕೂತಿದ್ಯಾ ಅಲ್ವಾ? ಈಗ ನೆನಪಾಗಿದೆ, ಈಗ ತಂದಿದ್ದೀನಿ ನಿನ್ ಫೇವ್ರೆಟ್ ಮಾತ್ರೆ. ಇದೊಂಥರ ನಿನ್ ಪಾಲಿಗೆ ಸಂಜೀವನಿ ಇದ್ದ ಹಾಗೆ. ಆದ್ರೆ ಇದನ್ನ ಬದುಕಿಸೋ ಬದಲು ನಿಧಾನಕ್ಕೆ ಸಾಯಿಸುತ್ತೆ. ಪ್ರತಿದಿನ ಈ ಚೇರ್ ಮೇಲೆ ಕೂತು ಮಾತಾಡಕ್ಕೆ ಆಗದೆ ಇರೋ ನೀನು ನಮ್ ಚಿರು ದಿಶನ ಮದ್ವೆ ಆಗೋಕೆ ಹೆಲ್ಪ್ ಮಾಡಿದ್ಯಾ. ನಿನ್ನ ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನು ಟ್ರಂಪ್ ಕಾರ್ಡ್ ತರ ಯೂಸ್ ಆದೆ. ದೀಪ ಚಿರು ಲೈಫ್ ಇಂದ ಹೋದ್ಲು, ದಿಶಾ ಬಂದ್ಲು. ಹೇ ಹುಚ್ಚಿ, ದೀಪನೇ ದಿಶಾ ಆಗಿ ನಿನ್ನನ್ನು ಸೋಲ್ಸೋಕೆ ಅಂತಾನೆ ಈ ಮನೆಗೆ ಬಂದಿದ್ದಾಳೆ. ಆ ಸತ್ಯ ಗೊತ್ತಿಲ್ಲದೆ ಏನೋ ಸಾಧಿಸಿದೆ ಅಂತ ಬೀಗ್ತಿದೆಯಲ್ಲ, ಇವತ್ತಲ್ಲ ನಾಳೆ ನನ್ನ ಸೊಸೆನೇ ನಿನಗೆ ತಕ್ಕ ಪಾಠ ಕಲಿಸ್ತಾಳೆ. ಯಾಕೋ ಮುದ್ಕನಾಗ್ತಾ ಇದ್ಯಾ? ದೀಪ ಏನಾದ್ರೂ ಇನ್ನು ಬದುಕಿದಿದ್ರೆ ಈ ಮನೆಗೆ ಒಂದ್ ಮಗು ಬರ್ತಿತ್ತು. ಅದ್ರಿಂದ ನಿಂತು ಹೋಗಿರೋ ತೊಟ್ಲು ಈ ಮನೇಲಿ ತೂಗ್ತಾ ಇತ್ತು, ಅದು ನನಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಆ ದೀಪನ ಚಿರುವಿಂದಾನೇ ದೂರ ಮಾಡ್ದೆ. ಆದ್ರೆ ಈಗ ದಿಶಂಗೆ ಮಕ್ಳು ಮಾಡ್ಕೊಳ್ಳೋ ಆಸಕ್ತಿನೇ ಇಲ್ಲ. ಅದಕ್ಕೆ ನಾನು ದಿಶನ್ನ ಚಿರುಗೆ ಮದ್ವೆ ಮಾಡಿಸಿದ್ದೆ. ನನಗೆ ಮಕ್ಕಳು ಆಗ್ತಾ ಇರೋಕ್ಕೆ ಕಾರಣ ಆಗಿರೋ ನಿನ್ನ ಮನೆಯವ್ರು ಯಾರಿಗೂ ಮಕ್ಕಳು ಹಾಕಬಾರ್ದು. ಈ ವಿಷಯದಲ್ಲಿ ಯಾವತ್ತಿದ್ರು ಈ ಸೌಂದರ್ಯನ ಗೆಲ್ಬೇಕು, ನಾನು ಹಾಗೆ